ಚಂದ್ರು ಲಮಾಣಿ ಶಾಸಕ ಚಂದ್ರು ಲಮಾಣಿ ವಿರುದ್ಧ ಕಾಂಗ್ರೆಸ್ ಷಡ್ಯಂತ್ರ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ. ಇದು ಲೋಕಾ ಟ್ರ್ಯಾಪ್, ಬಿಜೆಪಿನವರಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿ ರಾಜ್ಯ ಬಿಜೆಪಿಗರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿರುವಂಥದ್ದು. ರಾಹುಲ್ ಗಾಂಧಿಯನ್ನ ಟೀಕಿಸೋದಕ್ಕಾದ್ರೆ ಇವರಿಗೆ ಡೆಲ್ಲಿಯಿಂದ ಮಾಹಿತಿ ಬರುತ್ತೆ, ಆದರೆ ಅವರ ಶಾಸಕರ ಬಗ್ಗೆ ಯಾಕೆ ಇನ್ನೂ ಮಾಹಿತಿ ಬಂದಿಲ್ಲ ಇವರಿಗೆ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿಯೆಲ್ಲ ಮಾಡಿದ್ರಲ್ವಾ ಇವರು, ಈಗ ಯಾರು ಕೊಡ್ತಾರಂತೆ ರಾಜೀನಾಮೆ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಶಾಸಕ ಚಂದ್ರು ಲಮಾಣಿ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇದು ನನ್ನ ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರಿಗೆ ಯಾಕೆ ಕೇಳ್ತಾ ಇದ್ದೀರಾ ತಾವು? ಬಿಜೆಪಿ ಅದೇ ಬಿಜೆಪಿ ಅವ್ರಿಗೆ ಕೇಳಿ. ನಿನ್ನೆ ನಾನು ಅವ್ರ ಕಮೆಂಟ್ಗಳು ನೋಡಿದೆ. ಇಲ್ಲ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿಯನ್ನು ತರಿಸ್ಕೊಂಡು ನಾನು ಮಾತಾಡ್ತೀನಿ ಆಯಿತಾ. ಇವಾಗ 24 ತಾಸು ಆಯ್ತಲ್ಲ. ಈಗ AI ಸಮಿಟ್ನಲ್ಲಿ ಅವರು 4 ಜನ ಯಾರೋ ಕಾಂಗ್ರೆಸ್ ಯೂತ್ ಹುಡುಗರು ಹೋಗಿ ಪ್ರತಿಭಟನೆ ಮಾಡಿದ್ದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಡೆಲ್ಲಿಯಿಂದ ಅಲ್ಲಿಗೆ ಮಾಹಿತಿ ಬರ್ತದೆ. BJP ನಾಯಕರಿಗೆ ಶಿರಟ್ಟಿಯಿಂದ ಬಂದಿಲ್ವಂತ ಮಾಹಿತಿಯನ್ನು, ಹೌದಾ ಇಲ್ಲ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟಾಗಿ. ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ವಿರೋಧ ಪಕ್ಷದ ನಾಯಕರು, BJPಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು BJP ನಾಯಕರು ಮಾತನಾಡಿದ್ರೆ ಉತ್ತಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.